ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೂರ್ಯನೇ ಸುಮ್ಮನೆ ಆಗಸವ ತೊರೆದರೆ ನೋಡು ಭೂಮಿಯ ನಾಥ. ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು. ಎಂಥ ನೋವ ಸಮೇತ ಸಂಪದ ಎಲ್ಲಿಗೂ ಹೋಗಲ್ಲ ಅಜ್ಜಿ. ಸಂಪದನ ಹೊರಗಡೆ ಕಳಿಸಿದ್ರೆ ನಾನು ಕೂಡ ಹೊರಟೋಗ್ತೀನಿ. ಕಲ್ಯಾಣಿ, ಅಮ್ಮ, ಬಂಧನ ಎಷ್ಟೇ ಬಿಗಿಯಾಗಿದ್ರು ಮಧ್ಯೆ ಮಧ್ಯೆ ಕಷ್ಟಗಳನ್ನ ಕೊಡದೆ ಹೋದ್ರೆ ಜೀವನದ ಮೌಲ್ಯಗಳು ಏನು ಅನ್ನೋದು ನಮಗೆ ಗೊತ್ತಾಗಲ್ಲ ಅಂತ ದೇವರ ಹಾಗೆ ಮಾಡ್ತಾನಮ್ಮ. ಜೀವನದಲ್ಲಿ ಮುಂದಕ್ಕೇನಾಗುತ್ತೆ ಅನ್ನೋದನ್ನ ನಾವು ನೋಡೋದಕ್ಕೆ ಹೋಗ್ಬಾರ್ದಮ್ಮ. ಹಾಗೆ ಮಾಡಿದ್ರೆ ತೊಂದರೆನೇ ಜಾಸ್ತಿ. ಇಂಥ ಸಮಯದಲ್ಲಿ ನಿನ್ನ ಧೈರ್ಯ ತಂದುಕೊಂಡು ನಿನ್ನ ದಾಂಪತ್ಯನ ಇನ್ನೂ ಬಲಪಡಿಸ್ಕೋಬೇಕು. ನಮ್ಮ ಶೌರ್ಯ ತುಂಬಾನೇ ಒಳ್ಳೆಯವನು, ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಬರ್ತಿರೋದು. ಶೌರ್ಯನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಸಂಪದನ್ ಜೀವನ ಏನಾದ್ರೆ ನಮಗೇನು ಅಂತ ಸುಮ್ಮನಾಗ್ಬಿಡ್ತಿದ್ರು. ಆದ್ರೆ ನಮ್ಮ ಶೌರ್ಯ ಅಲ್ಲಿ ಸಂಪದನ್ ನೋಡ್ಲಿಲ್ಲ. ಅವಳೊಂದು ಹೆಣ್ಣು ಅಂತ ಅವಳನ್ನ ನೋಡ್ದ. ಅವಳನ್ನ ಮನೆಗೆ ಕರ್ಕೊಂಡ್ ಬಂದ ಅವಳಿಗೆ ಆಶ್ರಯ ಸಿಕ್ಲಿಂತ ಹಾಗೆ ಮಾಡ್ದ. ಆದ್ರೆ ನನ್ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ಸುತ್ತೆಮ್ಮ. ಅವಳೇನು ಹುಚ್ಚುಡ್ಗಿ, ನಾನಂದ್ರೆ ಪ್ರಾಣ. ನಾನು ಏನ್ ಮಾಡಿದ್ರು ಎದುರುತ್ರ ಕೊಡಲ್ಲ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ಕೊಂಡಿದ್ದಾರೇನಮ್ಮ. ಸಂಪದನ ಕರ್ಕೊಂಡ್ ಬಂದಿದ್ದಾರೆ, ನಿಜನೇಮ್ಮ. ಆಫೀಸರ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಉಸಿರನ್ನ ಬೇಕಾದ್ರೂ ಸಂತೋಷವಾಗಿ ಕೊಡ್ತೀನಿ. ಆದ್ರೆ ನನಗ್ ಸಿಕ್ಕಿರೋ ಹೆಂಡತಿ ಸ್ಥಾನ ಬಿಟ್ಕೊಡು ಅಂದ್ರೆ ಹೇಗಮ್ಮ ಬಿಟ್ಕೊಡ್ಲಿ? ನೀನೊಂದ್ಸರ್ತಿ ಶೌರ್ಯನ ಹತ್ರ ಮಾತಾಡ್ ನೋಡು. ಗಂಡ ಹೆಂಡತಿ ಮಧ್ಯೆ ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ಪರಿಹಾರ ಮಾಡ್ಕೊಳ್ಳದೆ ಸುಮ್ಮನೆ ಬಿಡಬಾರ್ದು. ಮಧ್ಯದಲ್ಲಿ ಇನ್ಯಾರಾದ್ರೂ ಮೂಗು ತೋರಿಸಿ ನಿಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನೀನ್ ಮೊದ್ಲು ಹೋಗಿ ಶೌರ್ಯನ್ ಮನಸ್ಸಿನಲ್ಲಿ ಏನಿದೆ ತಿಳ್ಕೊ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ಹೋಗಮ್ಮ ಕಲ್ಯಾಣಿ.
ಕಟ್ಕೊಂಡ್ ಗಂಡನ್ ಜೊತೆ ವರ್ಷಗಟ್ಲೆ ಸಂಸಾರ ಮಾಡಿ ಒಂದ್ ಮಗುನ ಹೆತ್ತು ಯಾವನ್ನೋ ಪ್ರೀತಿಸಿದೀನಿ ಅಂತ ಅವನ್ ಜೊತೆ ಓಡ್ ಹೋದ್ಲು. ಆಗಷ್ಟೇ ಹುಟ್ಟಿದ ಹಸುಗುಸನ್ನ ಬಿಟ್ಟು ಹಿಂದಿರುಗಿ ಕೂಡ ನೋಡ್ದೆ ಸಿದ್ದು ಹಿಂದಿನ ಓಡ್ ಹೋದೋಡ್ನ ಹೇಗೋ ಕರ್ಕೊಂಡ್ ಬಂದೆ ನೀನು. ನಿನ್ನಂತವಳು ಬದುಕಿದ್ರೆ ಭೂಮಿಗೆ ಭಾರನೆ. ನಡಿಯೇ ನಡಿಯ ಹೊರಗೆ. ಎಲ್ರ ಮುಂದೆ ಮಾತಾಡ್ದೇನೆ ಒಂಟಿಯಾಗಿದ್ದಾಗ ಪ್ರಶ್ನೆ ಕೇಳೋಣ ಅಂತ ಬಂದ ಕಲ್ಯಾಣಿ. ನಾನು ಯಾವತ್ತಾದ್ರೂ ನೀವು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಹೇಳಿದ್ದೀನಿ ಆಫೀಸರ್. ಇವಾಗ್ಲೂ ಕೂಡ ಕೇಳ್ಬೇಕಿರೋದನ್ನ ಕೇಳ್ಬೇಕೋ ಬೇಡವೋ ಅಂತ ಗೊಂದಲದಲ್ಲಿ ಒದ್ದಾಡ್ತಾ ಇದ್ದೀನಿ. ಪರವಾಗಿಲ್ಲ, ಕೇಳು ಕಲ್ಯಾಣಿ. ಹೆತ್ತಮ್ಮ ಹತ್ರ ಇದ್ರು, ಬೆಳೆಸಿದ ಅಮ್ಮ, ಪ್ರೀತಿ ತೋರಿಸಿದ ಅಜ್ಜಿ ತಾತ ಎಲ್ರೂ ನಾನ್ ಮಾಡಿದ್ದು ತಪ್ಪು ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನೂ ನೀನೊಬ್ಳೆ ಉಳಿದಿದ್ಯಾ. ನೀನು ಕೂಡ ನಂದೇ ತಪ್ಪು ಅಂತ ಹೇಳಿದ್ರೆ ಎಲ್ಲ ಅಲ್ಲಿಗೆ ಮುಗ್ದು ಹೋಗುತ್ತೆ. ಯಾವತ್ತು ನಿಮ್ಮನ್ನ ಏನೂ ಅಂದೇ ಇರೋರು, ನಿಮ್ಗೆ ಒಳ್ಳೇದ್ ಬಯಸೋರು ಎಲ್ಲರೂ ಒಟ್ಟಿಗೆ ಸೇರಿ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳುವಾಗ ನೀವು ತಪ್ಪು ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇಲ್ವಾ ಆಫೀಸರ್? ತಪ್ಪು ಮಾಡಿದೀನಿ ಅಂತ ನೀವು ಹೇಳೋದಲ್ಲ, ಗೊತ್ತಿಲ್ಲದೆ ಮಾಡಿದೀನಿ ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಸಂಪದ ತಪ್ಪು ಮಾಡಿದ್ಲು ಅಂತ ಹೇಳ್ತಾ ಇದ್ದೀರಲ್ಲ, ಅವಳು ತಪ್ಪು ಮಾಡೋದಕ್ಕೆ, ಈ ಮನೆಯಿಂದ ಹೋಗೋದಕ್ಕೆ ಈ ಮನೆಯವರೇ ಕಾರಣ ಅಂತ ನನಗೆ ಗೊತ್ತು. ಅಂದ್ರೆ ನೀವು ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಿದ್ದೀರಾ ಆಫೀಸರ್? ಇಂಡೈರೆಕ್ಟ್ ಆಗೇನು, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನಾನೇನ್ ಮಾಡಿದೆ ಆಫೀಸರ್? ತಪ್ಪು ನಿಂದೊಬ್ಬಳದೆ ಅಂತ ನಾನು ಹೇಳ್ತಿಲ್ಲ, ಎಲ್ರದ್ದು ತಪ್ಪಿದೆ ಅಂತ ಹೇಳ್ತಿದ್ದೀನಿ. ಸಂಪದ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಸಂಪದ ಮನಸ್ಸಲ್ಲಿರೋರ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಆಮೇಲೆ ಅನುಭವಿಸ್ತೀಯ ಅಂತ ಹೆದರ್ಸಿರೋ ದೊಡ್ಡವ್ರ ತಪ್ಪು. ಸೊಸೆನ ಪ್ರತಿ ಕ್ಷಣ ಅನುಮಾನಿಸೋ ನಮ್ಮಮ್ಮನ ತಪ್ಪು. ಸಂಪದ ಮನಸ್ಸಲ್ಲಿ ಪ್ರೀತಿನ ಸಾಯಿಸ್ಕೊಂಡು ನನ್ನಿಂದ 2 ತಿಂಗಳು ದೂರ ಆದ್ಲು. ಅಂಥ ಸಂಪದಾಗೆ ಮತ್ತೆ ಪ್ರೀತಿ ನೆನಪಾಗೋ ಹಾಗೆ ಮಾಡಿ ಸಿದ್ದು ಜೊತೆ ಓಡ್ ಹೋಗೋ ಹಾಗೆ ಮಾಡಿದ್ದು ನೀನೇ ಅಲ್ವಾ? ಅದು ನೀವು ನಂಬ್ತಾ ಇದ್ದೀರಾ ಆಫೀಸರ್? ಸಾಯೋದಕ್ಕೆ ಸಿದ್ಧವಾಗಿರೋರು, ಸಾವಿಗೆ ಹತ್ರ ಆಗಿರೋರು ಸುಳ್ಳು ಹೇಳ್ತಾರೆ ಅಂತ ನಾನು ನಂಬಲ್ಲ ಕಲ್ಯಾಣಿ. ಸಂಪದನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವಳ ಮೇಲಿರೋ ಪ್ರೀತಿಯಿಂದ ನೀವು ಸಂಪದನ ಸಂಪೂರ್ಣವಾಗಿ ನಂಬ್ತಾ ಇದ್ದೀರಾ ಆಫೀಸರ್. ಸರಿ, ನೀವು ಹೇಳಿದ ಪ್ರಕಾರ ಸಂಪದ ನಮ್ಮ ಮಾತು ಕೇಳಿ ಅವಳ ಪ್ರೀತಿಸಿದವನ ಜೊತೆ ಹೋದ್ಲು ಅನ್ಕೊಳ್ಳೋಣ. ಹಾಗಾದ್ರೆ ಇವಾಗ ಯಾಕೆ ಮತ್ತೆ ಬಂದ್ಲು? ಆ ಸಿದ್ದು ಇವಳಿಗೆ ಮೋಸ ಮಾಡಿರ್ತಾನೆ. ಅದೇ ಸಿದ್ದು ಮೋಸ ಮಾಡಿರ್ಲಿಲ್ಲ ಅಂದಿದ್ರೆ ಮತ್ತೆ ಬರ್ತಾ ಇದ್ಲ? ಅಷ್ಟಕ್ಕೂ ನಿಮ್ಮನ್ನು ಮಗುನು ಮನ್ಸಲ್ಲಿ ಇಟ್ಕೊಂಡಿದ್ಲ? ತಾನ್ ಹೆತ್ ಮಗುನೇ ಬಿಟ್ಟು ಹೋದ್ಲು ಅವಳು. ಅವಳ ಮಾತ ನಂಬ್ತಾ ಇದ್ದೀರಾ? ಮನೆಯಲ್ಲಿ ಎಲ್ಲರನ್ನೂ ತಪ್ಪು ತಿಳ್ಕೊತಾ ಇದ್ದೀರಾ? ಒಂದು ಸಲ ಸಮಾಧಾನವಾಗಿ ಯೋಚನೆ ಮಾಡಿ ಆಫೀಸರ್. ನಿಮ್ಗೆ ಒಳ್ಳೇದನ್ನ ಬಯಸೋ ಅವರೆಲ್ಲ ಹೇಳಿದ್ದು ಕರೆಕ್ಟಾ ಅಥವಾ ನಿಮ್ಮ 2 ಕಣ್ಣು ನೋಡಿದ್ದು ಕರೆಕ್ಟಾ?
ನಿಮ್ಗೆ ಅರ್ಥ ಆಗುತ್ತೆ. ಒಂದು ಸಲ ಗಂಡ ಕಟ್ಟಿರೋ ತಾಳಿ ಕುತ್ತಿಗೆಗೆ ಬಿದ್ಮೇಲೆ ಗಂಡನ್ ಬಿಟ್ಟು ಹೆಂಡತಿಗೆ ಬೇರೆ ದಾರಿ ಕಾಣಬಾರ್ದು ಅಂತಾರೆ. ಹಾಗೆ ಅದೇ ನಿಜ. ಆದ್ರೆ ಸಂಪದ ಮನ್ಸು ಸಿದ್ದುನ ಬಯಸ್ತು ಅಂದ್ರೆ ಅವಳು ನಿಮ್ಮನ್ನ ಮನಸ್ಫೂರ್ತಿಯಾಗಿ ಸ್ವೀಕರಿಸಿಲ್ಲ ಅಂತ ತಾನೇ ಅರ್ಥ. ಈಗ ನೀನ್ ಏನ್ ಹೇಳ್ಬೇಕು ಅನ್ಕೋತಿದ್ಯಾ? ಸಂಪದಾನ ಮನೆಯಿಂದ ಹೊರಗಡೆ ಕಳಿಸಿ ಅಂತ ಹೇಳೋಕೆ ಬಂದಿದ್ಯಾ? ನಿಮ್ಗೆಲ್ರಿಗೂ ಅದೇ ಅಲ್ವಾ ಬೇಕಾಗಿರೋದು? ಅವಳು ಇಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ ಆಫೀಸರ್. ಹಾಗಂತ ಇವಾಗ್ಲೇ ಕಳಿಸಿ ಅಂತಾನು ಹೇಳ್ತಿಲ್ಲ. ಅವ್ರ ಕಡೆಯವರಿಗೆ ತಿಳಿಸಿ ಅವಳ ತವ್ರ ಮನೆಗೆ ಕಳ್ಸೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಹೆತ್ತವರಿಗಿಂತ ಚೆನ್ನಾಗಿ ಒಂದ್ ಹೆಣ್ಣನ್ನ ಯಾರು ನೋಡ್ಕೊಳಕ್ಕಾಗಲ್ಲ. ಸಂಪದ ಈ ಟೈಮಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೋಗ್ತಿದ್ದಾಳೆ? ಸಂಪದ ಇರು. ಸಂಪದ ನಿನ್ನೆ ಸಂಪದ ಇರು. ಸಂಪದ ಸಂಪದ ಏಯ್ ಸಂಪದ ಇಳಿ. ಸಂಪದ ಬಿಡಿ. ಸಂಪದ ಇಳಿ. ಬಿಡಿ, ನಾನು ಸಾಯ್ಬೇಕು. ಸಂಪದ ಇಳಿ. ಸಂಪದ ಸಂಪದ ನನ್ನ ಮಾತು ಕೇಳು. ನನ್ ಬಿಡಿ ಶೌರ್ಯ. ಬಾ. ನನ್ ಬಿಡಿ. ಹುಚ್ಚ ನಿನಗೆ? ನಾನ್ ನೋಡ್ದೆ ಇದ್ದಿದ್ರೆ, ಟೈಮಿಗೆ ಬರ್ದೇ ಇದ್ದಿದ್ರೆ ಏನಾಗ್ತಿತ್ತು? ಸತ್ ಹೋಗ್ತಿದ್ದೆ ಅಷ್ಟೇ ಅಲ್ವಾ ರೀ? ಈ ಮನೆಗ್ ಬಂದಾಗಿಂದ ನನ್ನ ನೋವು ಜಾಸ್ತಿನೇ ಆಗಿದೆ. ಅಮ್ಮ ಅವ್ರು ಹೇಳಿದ ಮಾತನ್ನ ಮನ್ಸಿಗೆ ಹಾಕೊಂಡಿದ್ಯಾ? ಇಲ್ಲ ರೀ, ಅತ್ತೆಯವ್ರ ಅಂದು ಮಾತಲ್ಲಿ ಅರ್ಥ ಇದೆ. ಅವ್ರಿಗೆ ನಾನು ಎಷ್ಟು ನೋವು ಕೊಟ್ಟಿದ್ದೀನೋ, ನಾನು ಎಂತ ದೊಡ್ಡ ತಪ್ಪು ಮಾಡಿದ್ದೀನೋ ನನಗೆ ಅರ್ಥ ಆಯ್ತು. ಅದಕ್ಕೆ ನಾನು ಬೇಜಾರು ಮಾಡ್ಕೋತಿಲ್ಲ. ಈ ಮನೆಯಲ್ಲಿರೋ ಕ್ಷಣದಿಂದ ನೀವು ನನ್ನ ಪ್ರೀತಿಯಿಂದ ನೋಡ್ಕೊಂಡಿರೋ ಕ್ಷಣಗಳು ನೆನಪಿಗೆ ಬರ್ತಿದೆ. ಆ ನೆನಪುಗಳು ನನ್ನ ಮನಸ್ಸನ್ನ ಪದೇ ಪದೇ ಸೂಜಿ ಹಾಗೆ ಚುಚ್ಚುತ್ತಿದೆ. ಆದ್ರೆ ಸಂಪದ, ನಡೆದಿದ್ದೇನೋ ನಡೆದೋಯ್ತು. ಹಳೇದನ್ನ ಆದಷ್ಟು ಬೇಗ ಮರ್ತು ಬಿಡ್ಬೇಕು. ಹಾಗೆ ಮಾಡ್ದೇನೆ ಹಳೇದನ್ನೇ ನೆನಪು ಮಾಡ್ಕೊಂಡು ಕೂತಿದ್ರೆ ಅದರ ಗಾಯ ಹಾಗೆ ಉಳಿದು ಬಿಡುತ್ತೆ. ಪ್ರತಿ ಸಮಸ್ಯೆಗೂ ಸಾವೇ ಪರಿಹಾರ ಅಲ್ಲ ಸಂಪದ. ನಿಜವಾಗ್ಲೂ ಸಾವೇ ಪರಿಹಾರ ಅನ್ನೋ ಹಾಗಿದ್ರೆ ಎಷ್ಟು ಜನ ಬದುಕಿರ್ತಾರೆ ಹೇಳು? ಜೀವನದಲ್ಲಿ ತಪ್ಪು ಮಾಡದಿರೋ ಮನುಷ್ಯರೇ ಇಲ್ಲ. ಆ ತಪ್ಪು ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟು ಹೊಸ ಲೈಫನ್ನ ಸ್ಟಾರ್ಟ್ ಮಾಡಿ ಜೀವನ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಯಾವತ್ತಾದ್ರೂ ನೀನು ಸಾಯ್ಬೇಕು ಅಂತ ಪ್ರಯತ್ನ ಪಟ್ರೆ ನನ್ ಮೇಲಾಣೆ. ಏಯ್, ಅವಳಿಗೋಸ್ಕರ ನಿನ್ನ ಮೇಲೆ ಆಣೆ ಮಾಡ್ಕೋತಿದ್ಯಲ್ಲೋ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಮ್ಮ ಪ್ಲೀಸ್, ಎಲ್ರು ಮಾತಾಡ್ದ ಹಾಗೆ ನೀನು ಕೂಡ ಮಾತಾಡ್ತಿದ್ಯಾ. ಸಂಪದ ಈಗಾಗ್ಲೇ ಅರ್ಧ ನೋವಲ್ಲಿ ಸತ್ತೋಗಿದ್ದಾಳೆ.
ಅವಳಿಗೇನಾದ್ರೂ ಆದ್ರೆ ಆ ಪಾಪ ನಮಗೆ ತಟ್ಟುತ್ತೆ. ಕಲ್ಯಾಣಿ, ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯಾ? ಸಂಪದದಿಂದ ನಿನಗಾಗ್ಲಿ ಮನೆಯವ್ರಿಗೆ ಯಾರಿಗೇ ಆಗ್ಲಿ ಎಂಥ ಪ್ರಾಬ್ಲಮ್ಮು ಬರೋದಿಲ್ಲ. ಸ್ವಲ್ಪ ದಿನ ಅವಳನ್ನ ನೆಮ್ಮದಿಯಾಗಿರೋಗ್ಬಿಡಿ. ಅವಳಿಗೆ ಯಾರು ಏನು ಹೇಳಬೇಡಿ. ನಿಮ್ಗೆಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸಂಪದ, ನೀನು ಒಳಗೆ ನಡಿ. ಕಲ್ಯಾಣಿ, ಸಂಪದಾಗೆ ಊಟ ತಗೊಂಡ್ ಬಾ. ನಡಿ ಸಂಪದ. ಏನು ಯೋಚಿಸ್ಬೇಡ ಸಂಪದ. ಇನ್ನು ನಿನ್ನ ಯಾರು ಏನು ಅನ್ನಲ್ಲ. ಒಂದ್ ವೇಳೆ ನಿನಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನನಗೆ ಹೇಳು. ಅದನ್ ಬಿಟ್ಟು ಎಲ್ಲ ಮನ್ಸಲ್ಲಿಟ್ಕೊಂಡು ನೋವು ಅನುಭವಿಸ್ತಾ ನೀನು ಯಾವುದೇ ಕಾರಣಕ್ಕೂ ಕುಗ್ಬೇಡ. ಕಲ್ಯಾಣಿ ಊಟ ತಗೊಂಡ್ ಬರ್ತಾಳೆ, ತಿಂದು ಮಲ್ಕೋ, ಸರಿನಾ? ಕಣ್ಣೀರು ಒರೆಸ್ಕೋ. ಏನೇ ಭಿಕ್ಷುಕರಿಗೆ ಹಾಕ್ತ ಹಾಗೆ ಪ್ಲೇಟ್ ಅಲ್ಲಿ ಇಟ್ಟು ಹೋಗ್ತಿದ್ಯಾ? ಹೇಗ್ ಕಾಣಿಸ್ತಿದೀನಿ ನಿನ್ಗೆ? ಏನೇ ತುಂಬಾ ಓವರ್ ಮಾಡ್ತಿದ್ಯಾ? ಸಾರಿ, ನಿನಗಿಂತ ಹೆಚ್ಚು ನಿನ್ ಸಾಕು ತಾಯಿ ಸೋದರತ್ತೆ ತುಂಬಾ ಓವರ್ ಮಾಡ್ತಿದ್ದಾರೆ. ಅಲ್ಲ, ನೀನ್ ಅಂದ್ರೇನೆ ದಮಯಂತಿ ಅತ್ತೆಗೆ ಆಗ್ತಿರ್ಲಿಲ್ಲ ಅಂತದ್ದು ನಿನ್ನ ಕಡೆಗೆ ಸಡನ್ ಆಗಿ ಬದ್ಲಾಗ್ಬಿಟ್ಲು. ಏನ್ ಮೋಡಿ ಮಾಡಿದ್ಯಾ? ಅಲ್ಲ, ನನ್ ಜೀವನದ ಜೊತೆ ನಿನಗೇನೆ ಕೆಲ್ಸ? ಸಂಬಂಧಿಕರ ಹಾಗೆ 6 ತಿಂಗಳು ಇದ್ ಹೋಗೋಕೆ ಅಂತ ಬಂದೆ. ಹಾಗ್ ಬಂದ ಹೀಗೋದ್ನಾ ಅಂತ ಇರ್ಬೇಕು. ನಾಯಿ ತರ ಇರ್ತಾ ನಾವು ಬಿಸಾಕೋ 4 ಎಂಜಿಲ್ ತುತ್ತು ತಿಂತ ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು. ಅನವಶ್ಯಕವಾಗಿರೋ ವಿಷಯದಲ್ಲಿ ಯಾಕೆ ತಲೆ ಹಾಕ್ದೆ? ಅಲ್ಲ, ನಾನ್ ಯಾರನ್ನ ಪ್ರೀತಿಸಿದ್ರೆ ನಿನಗೇನೆ, ಅಷ್ಟಕ್ಕೂ ಸಿದ್ದು ಯಾರನ್ನ ಪ್ರೀತಿಸಿದ್ರೆ ನಿನಗೇನೆ. ನನ್ನ ಸಿದ್ದುನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ದೆ. ಕೊನೆಗೆ ನಮ್ ಹತ್ರ ಚಿಲ್ರೆ ಕಾಸು ಇಲ್ದೆ ಓಡಾಡೋ ಹಾಗೆ ಮಾಡ್ದೆ. ನಿನ್ನಿಂದ
ಎಷ್ಟು ಕಷ್ಟ ಅನುಭವಿಸಿದೀವಿ ಗೊತ್ತಾ? ಪ್ರತಿ ಕ್ಷಣ ಸಾಯ್ತಾ ಬದುಕಿದೀವಿ. ನಾನು ಮತ್ತೆ ಈ ಮನೆಗೆ ಬರಬಾರ್ದು ಅನ್ಕೊಂಡೆ, ಆದ್ರೆ ನೀನ್ ಮತ್ತೆ ಈ ಮನೆಗೆ ಬರೋ ಹಾಗೆ ಮಾಡ್ದೆ. ನನ್ನನ್ನ ಶೌರ್ಯ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ, ಅವನನ್ನ ಮರೆಯಲ್ಲ ಅನ್ಕೊಂಡಿದ್ದೆ. ಆದ್ರೆ ಶೌರ್ಯ ನಿನ್ ಸೆರ್ಗ್ ಹಿಡ್ಕೊಂಡು ಓಡಾಡೋ ಹಾಗೆ ಮಾಡ್ಕೊಂಡಿದ್ಯಾ. ಈ ವಿಷಯದಲ್ಲಿ ನಂಗೆ ತುಂಬಾ ದೊಡ್ಡ ಶಾಕ್ ಆಗಿದೆ. ಜಾತ್ರೆಯಲ್ಲಿ ನಿನ್ನ ಕತ್ತಲಿ ತಾಳಿ ಕಾಣಿಸ್ದಾಗ ನನಗೆ ನಿನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಹೇಗಾದ್ರೂ ನಾನು ಈ ಊರು ಬಿಟ್ಟು ಹೋಗೋ ಅಷ್ಟರಲ್ಲಿ ನಿನ್ನ ಶೌರ್ಯನ ಬೇರೆ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಅಂಡ್ ನಿಂಗೊಂದು ವಿಷಯ ಗೊತ್ತೋ ಇಲ್ವೋ, ನಿನ್ನ ಹೆಸರಲ್ಲಿ ಬಂಗಾರ ಸೀರೆ ತಗೊಂಡು ಹೋಗಿದ್ ಕೂಡ ನಾನೇ.